ನಾನಿವತ್ತು ಭೇಟಿ ನೀಡಿರೋ ಜಾಗ ಕೇರಳದ ಕಾಸರಗೋಡಿನ ಮಧುರ್ ಮಹಾಗಣಪತಿ ಮತ್ತು ಮದನಂತೇಶ್ವರ ಸನ್ನಿಧಿ. ನಮಸ್ಕಾರ. ನಾನಿವತ್ತು ಬಂದಿರೋ ಈ ಜಾಗ ಎಂಥದ್ದು ಗೊತ್ತಾ? ಭಾಳ ತುಂಬಾ ಫೇಮಸ್ಸು. ಮಧುರ್ ಮದನಂತೇಶ್ವರ ಅಂತ. ಇದು ಕಾಸರಗೋಡಿಂದ ಒಂದು 8 ಕಿಲೋಮೀಟ್ರ್ ದೂರದಲ್ಲಿದೆ. ಬಸ್ಸು, ಆಟೋ ಯಾವುದ್ರಲ್ಲಿ ಬೇಕಾದ್ರೂ ಹೋಗ್ಬೋದು. ನಮ್ಮ ಓನ್ ವೆಹಿಕಲಲ್ಲಿ ಕೂಡ ಹೋಗ್ಬೋದು. ಇವತ್ತು ಬೆಳಗ್ಗೆನೇ ಎದ್ದು ಮಧುರ್ ಮದನಂತೇಶ್ವರ, ಮದ್ದೂರು ಅಂತಾರೆ, ಮಧುರ್ ಅಂತಾರೆ ನೋಡಿ. ನಾನು ಈ ಥರ ಒಂದು ನೀಲಿ ಬಸ್ಸಲ್ಲೇ ಬಂದೆ. ಭಾಳ ಈಸಿಯಾಗಿ ಬಂದುಬಿಡ್ಬೋದು. ಈ ದೇವಸ್ಥಾನಕ್ಕೆ ಬಂದರೆ ಖಂಡಿತ ನಿಮಗೆ ಒಂಥರ ವಾಪಸ್ ಹೋಗೋಕ್ಕೆ ಮನಸ್ಸೇ ಬರಲ್ಲ. ಇದು ಒಂದು ಇಲ್ಲಿ ಇರೋ ಶಿವನ ಲಿಂಗ ಒಬ್ಬ ದಲಿತ ಮಹಿಳೆಗೆ ಸಿಕ್ಕಿ ಅದನ್ನು ನೋಡಿ ಇಷ್ಟು ಚೆನ್ನಾಗಿ ದೇವಸ್ಥಾನ ಮಾಡಿ ಸ್ಥಾಪನೆ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ನನಗೆ ಬಹಳ ಇಷ್ಟವಾದಂಥ ಜಾಗ ಇದು ಮಧುರ್ ಮದನಂತೇಶ್ವರ. ಇಲ್ಲಿಗೆ ಬಂದವಳು ಹಾಗೆ ಎಂಟ್ರೆನ್ಸ್ ತೋರಿಸಿದ್ನಲ್ಲ, ಅಲ್ಲಿಂದ ನೋಡಿ ಇದೊಂದು ಕೊಳ ಇದೆ. ಇಲ್ಲಿ ಅಲ್ಲಿರೋರೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೆಲ್ಲ ಅಲ್ಲಿ ಸ್ನಾನ ಮಾಡ್ತಾರೆ. ಇದು ನದಿ, ದೇವಸ್ಥಾನದ ಎದುರಿಗೆ ಇರುವಂಥ ನದಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರು ಜಾಸ್ತಿ ಇಲ್ಲ. ಬನ್ನಿ ದೇವಸ್ಥಾನದ ಒಳಗೆ ಹೋಗೋಣ. ಕೇರಳದಲ್ಲಿ ಎಷ್ಟು ಚೆನ್ನ ಅಂದರೆ ಎಲ್ಲ ನದಿ ತುಂಬ ಹರಿತಾ ಇದೆ. ನಾನು ಅಲ್ಲಿಂದ ಬಂದಾಗಲೂ ನೋಡಿಕೊಂಡೆ, ಮುಂದೆ ಎಲ್ಲ ನದಿನೂ ತುಂಬಿತ್ತು. ಇಲ್ಲಿ ಯಾಕೋ ಸ್ವಲ್ಪ ನೀರು ಕಡಿಮೆ ಇದೆ, ಯಾಕೆ ಅಂತ ಗೊತ್ತಾಗಲಿಲ್ಲ. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ. ಬನ್ನಿ, ನಾನಿವತ್ತು ನಿಂತಿದ್ದೀನಿ ಮದನಂತೇಶ್ವರ ಮಧುರ್ ದೇವಸ್ಥಾನ, ಕಾಸರಗೋಡು ಹತ್ರ. ಕಾಸರಗೋಡಿಂದ ಬೇಕಾದಷ್ಟು ಬಸ್ಸು ಸಿಗುತ್ತೆ, ಆಟೋ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮದನಂತೇಶ್ವರ. ಇವತ್ತು ಸೋಮವಾರ, ಶಿವನ ಗುಡಿ. ನಾನು ಬಂದಿದ್ದೀನಿ ನೋಡಿ. ನನ್ನ ಹಿಂದೆ ಇರೋದು ಇಲ್ಲಿ ಹರಿತಾ ಇರೋವಂಥ ನದಿ ಮತ್ತು ದೇವಸ್ಥಾನ, ಅದು ತೋರಿಸ್ತೀನಿ ತಾಳೆ. ಹಾಗೆಯೇ ಕಾಲು ತೊಳ್ಕೊಂಡು ದೇವಸ್ಥಾನದೊಳಗೆ, ಬಲಗಡೆಯಲ್ಲಿ ತುಂಬ ನಲ್ಲಿಗಳಿವೆ. ಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗೆ ಹೋಗ್ತಾಯಿದ್ದೀನಿ. ಬನ್ನಿ. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಈ ಥರ ಕಾಣುತ್ತಲ್ಲ, ಒಳಗಡೆ ಹೋದರೆ ಅದ್ರ ಸ್ಟ್ರಕ್ಚರ್ ನೋಡಿದ್ರೆ ನಿಜವಾಗ್ಲೂ ನಿಮಗೆ ತುಂಬಾ ಖುಷಿ ಆಗೋಗುತ್ತೆ. ಹಾಗೆ ಹೊಸಲು ನಮಸ್ಕಾರ ಮಾಡಿಕೊಂಡು ನೋಡಿ, ಇದೆ ಎಂಟ್ರೆನ್ಸು. ಒಳಗಡೆ ಹೋಗ್ತಾಯಿದ್ದೀನಿ ನೋಡಿ. ಮದನಂತೇಶ್ವರ ಪ್ರಸನ್ನ ಅಂತ ಹಾಕಿದ್ದಾರೆ. ಹಾಗೆ ಪ್ರಾಕಾರ ಸುತ್ತಣ. ಬನ್ನಿ. ಇನ್ನು ಆ ಗುಡಿಗೆ ಈ ಶಿವನ ಆಮೇಲೆ ತೋರಿಸ್ತೀನಿ ನೋಡಿ. ಇಲ್ಲಿ ಏನೇನು ಸೇವೆಗಳನ್ನು ನಡೆಯುತ್ತೆ ಅನ್ನೋದು ಒಂದು ದೊಡ್ಡ ಬೋರ್ಡೇ ಇದೆ ನೋಡಿ. ಅಲ್ಲಿ ಕೌಂಟ್ರ್ ಇದೆ, ಎಡಗಡೆ ತೋರಿಸ್ತೀನಿ. ಎಡಗಡೆ ಕೌಂಟ್ರಲ್ಲಿ ನೀವು ಇದರಲ್ಲಿ ಯಾವುದು ಬೇಕಾದ್ರೂ ಹೇಳಿ ಬರೆಸಿ ಸೇವೆಗಳು ನಿಮ್ಮ ಇಚ್ಛಾನುಸಾರ ಮಾಡಿಸ್ಬೋದು ನೋಡಿ. ಇದೊಂದು ನಿಮಗೊಂದು ಸಣ್ಣ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಇದು ನೋಡಿ ಕಾಶಿ ವಿಶ್ವನಾಥನ ಗುಡಿ. ಅಲ್ಲೇ ದೇವಸ್ಥಾನ ಎಂಟ್ರಾದ ತಕ್ಷಣ ಎಡಕ್ಕೆ ಇದೆ ಕಾಶಿ ವಿಶ್ವನಾಥ. ಅದನ್ನು ನೋಡಿಕೊಂಡು ಹಾಗೆ ಮುಂದಕ್ಕೆ ಹೋದೆ. ನಂದು ಎಂಥ ಅದೃಷ್ಟ ಅಂತೀರ ನೋಡಿ, ಕಾಶಿ ವಿಶ್ವನಾಥನ ಗುಡಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಇವತ್ತು ಸೋಮವಾರ ಬಂದಿರೋದು ನನಗೆ ಗೊತ್ತಿಲ್ಲ ನೋಡಿ. ಇಲ್ಲಿಂದ ಮುಂದಕ್ಕೆ ನಾನು ಹೋದರೆ ನಂಗೆ ತುಂಬ ಆಶ್ಚರ್ಯ ಆಯಿತು. ಯಾಕೆ ಅಂದರೆ ಹೋಮ ನಡೀತಾ ಇತ್ತು. ಅಲ್ಲಿ ಒಂದು ದೊಡ್ಡ ವಿನಾಯಕ ಇದೆ ಇದ್ರ ಮುಂದೆ, ಅದನ್ನು ನೋಡೋಣ ಅಂತ ಮುಂದಕ್ಕೆ ಹೋಗ್ತಾ ಇದ್ದೆ. ಆದರೆ ನನ್ನ ಅದೃಷ್ಟನೋ ಏನೋ ನೋಡಿ. ಇದು ಕಾಶಿ ವಿಶ್ವನಾಥನ ಗುಡಿನ ನಿಮಗೆ ಪೂರ್ತಿ ತೋರಿಸ್ತಾ ಇದ್ದೀನಿ. ಅದೇ ಪ್ರಾಕಾರದೊಳಗೆ ಇರುವಂಥ ಗುಡಿ ಇದು. ನೋಡಿ, ನನ್ನ ಅದೃಷ್ಟ ಅಂತ ಹೇಳಿದ್ದು ಯಾಕೆಂದರೆ ಎಡಗಡೆ ಜಗಲಿನಲ್ಲಿ ಹೋಮ ನಡೀತಾ ಇದೆ, ಬಲಗಡೆ ಗಣೇಶನ ಗುಡಿ ಇದೆ. ಗಣೇಶನ ಗುಡಿ ತೋರಿಸ್ಬಿಟ್ಟು ನಂತರ ಈ ಹೋಮಕ್ಕೆ ಬಂದು ಜಾಯಿನ್ ಆಗೋಣ. ಬನ್ನಿ. ಹಾಗೆ ಹೋಮ ಅಲ್ಲೇ ಬೋರ್ಡ್ ಹಾಕಿದ್ದಾರೆ. ಗಣಪತಿ ಹೋಮ, ಮೃತ್ಯುಂಜಯ ಹೋಮ ಎಲ್ಲ ಮಾಡ್ತಾಯಿದ್ರು. ಯಾರ್ದೋ ಮನೆಯವ್ರು ಮಾಡಿಸ್ತಾಯಿದ್ರು ಅನಿಸುತ್ತೆ. ಕೊನೆಗೆ ನಾನು ಅದನ್ನು ನೋಡಿಕೊಂಡು ರಕ್ಷೆ ತಗೊಂಡು ಬಂದೆ ನೋಡಿ. ಇದು ಗಣೇಶನ ಗುಡಿ. ಎಷ್ಟು ದೊಡ್ಡ ಗಣೇಶ, ಬಟ್ ತುಂಬ ದೂರದಿಂದ ನೋಡಬೇಕು ನಾವು ನೋಡಿ. ಇಲ್ಲಿವರೆಗೂ ಮಾತ್ರ ಹೋಗೋಕ್ಕೆ ಸಾಧ್ಯ, ಮುಂದಕ್ಕೆ ಪ್ರವೇಶ ಇಲ್ಲ. ಗಣೇಶನ ಗುಡಿ, ಮಹಾಗಣಪತಿ, ಶ್ರೀ ಮಹಾಗಣಪತಿ ಗುಡಿ, ಮಧುರ್ ಮದನಂತೇಶ್ವರನ ಸನ್ನಿಧಾನದಲ್ಲಿ ಮಹಾಗಣಪತಿ ಗುಡಿ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿದೆ ಅಂದರೆ ಎಲ್ಲೇ ಹೋಗಿ ನೀವು ಯಾವುದೇ ದೇವಸ್ಥಾನಕ್ಕೆ ಒಂದು ಚೂರು ಕಸ ಕಡ್ಡಿ ಇಲ್ಲ ನೋಡಿ. ಗರ್ಕೆ ಇಟ್ಟಿದ್ದಾರೆ ಗಣೇಶನ ಮುಂದೆ ನೋಡಿ. ಅದೇ ಗಣೇಶ ಒಳಗಡೆ ಕಾಣ್ತಾ ಇರೋದು. ಯಾರಾದರೂ ವಿಸಿಟ್ ಮಾಡಿದ್ರೆ ಖಂಡಿತ ಈ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ. ಕಾಸರಗೋಡಿಗೆ ಯಾರಾದರೂ ಹೋದರೆ ತುಂಬ ಹತ್ರನೇ ಇರುವಂಥ ದೇವಸ್ಥಾನ ಇದು, ಏನು ತುಂಬ ದೂರನೂ ಇಲ್ಲ. ಬನ್ನಿ. ಹಾಗೆ ಹೋಮ ನಡೀತಾ ಇದೆ, ಹೋಮನ ನೋಡೋಣ. ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲ, ಯಾರ್ದೋ ಫ್ಯಾಮಿಲಿ 3 ಜನ, ಅಮ್ಮ, ಮಗ ಮತ್ತು ಅಪ್ಪ 3 ಜನ ನಿಂತ್ಕೊಂಡು ಈ ಹೋಮ ಮಾಡಿಸ್ತಾಯಿದ್ರು ಅನಿಸುತ್ತೆ. ನಾನು ಹಾಗೆ ನಿಂತೆ.
ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಒಂದು ಹೋಮ ಹವನ ಇವೆಲ್ಲ ನೋಡೋ ಅಂಥ ಭಾಗ್ಯ ಸಿಗೋದು ಒಂಥರ ತುಂಬ ಅಪರೂಪ ಅಂತಲೇ ಹೇಳ್ತೀನಿ. ನೋಡಿ ಎಷ್ಟು ತುಂಬ ಟ್ರೆಡಿಷ್ನಲ್ಲಾಗಿ ಮಾಡ್ತಾಯಿದ್ರು ಹೋಮನ. ನೋಡಿ ನಮ್ಮ ಕಡೆನೂ ಮಾಡ್ತೀವಿ, ಹೋಮ ಹವನಗಳೆಲ್ಲ ನಡೆಯುತ್ತೆ ಅಲ್ಲಿ. ಇದನ್ನು ನಿಮಗೆ ತೋರಿಸ್ಬೇಕು ಅಂತ ನಾನು ಹಾಗೆ ರೆಕಾರ್ಡ್ ಮಾಡ್ಕೊಂಡು ಬಂದೆ. ನೋಡಿ ನೀವು ಹೋಮ ನೋಡಿ, ಹಾಗೆ ಮಂಗಳಾರತಿ ತೊಗೊಳ್ಳಿ, ಹಾಗೆ ರಕ್ಷೆನೂ ತೊಗೊಳ್ಳಿ. ಮುಂದಕ್ಕೆ ಹೋಗೋಣ. ನೋಡ್ತಾ ಮಾಡಲಿ. ಅವರು ಹೋಮ ಮಾಡ್ತಾ ಇರೋದನ್ನು ನೋಡೋದನ್ನು ದೂರ್ವಾ ಹೋಮನೂ ಮಾಡ್ತಾಯಿದ್ದಾರೆ ಜೊತೆಯಲ್ಲಿ. ಈ ದೇವಸ್ಥಾನ ಮಧುರ್ ಮಹಾಗಣಪತಿ ಅಂತಲೇ ಹೇಳೋದು, ಆದರೆ ಮೇನ್ ಬಂದು ಈಶ್ವರನ ಗುಡಿ ಮದನಂತೇಶ್ವರ. ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ದೂರ್ವಾ ಹೋಮ 3 ಹೋಮನೂ ಮಾಡ್ತಾ ಇರೋದನ್ನು ನೀವು ಇಲ್ಲಿ ನೋಡ್ಬೋದು. ಅವರು ಫ್ಯಾಮಿಲಿ ಆ ಕಡೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಬನ್ನಿ ಮಂಗಳಾರತಿ ಈಗ ತೊಗೊಂಬಂದಿಟ್ಟರು. ಹಾಗೆ ನಾನು ಮಂಗಳಾರತಿ ತೊಗೊಂಡೆ, ರಕ್ಷೆನೂ ಇಟ್ಕೊಂಡೆ. ದೇವರು ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಂದುವರಿಸ್ತೀನಿ. ಬನ್ನಿ. ಪೂರ್ಣಾಹುತಿನೂ ನೋಡಾಯಿತು, ಎಲ್ಲ ಆಶೀರ್ವಾದ ಮಾಡ್ತಾಯಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಬರುವಂತಹ ಸಮಸ್ತ ಕಷ್ಟಗಳಿಗೆ ಪರಿಹಾರ ಆಗಬೇಕು, ಆಯುರಾರೋಗ್ಯ ಸೌಖ್ಯ ಕೊಡಬೇಕು. ಹಾಗೆ ನಿಮಗೆ ದೀರ್ಘಾಯಸ್ಸನ್ನು ಕರುಣಿಸಬೇಕು. ಅಪವೃತ್ತಿ, ವ್ಯಾಳವೃತ್ತಿ, ಘೋರವೃತ್ತಿ, ದುಷ್ಟವೃತ್ತಿ ಇತ್ಯಾದಿ ವೃತ್ತಿ ದೇವತೆಗಳಿಂದ ಯಾವ ರೀತಿ ಹಾನಿಯ ಬಾರದಾಗಿ ದೀರ್ಘಾಯಸ್ಸನ್ನು ಕರುಣಿಸಬೇಕು. ಹಾಗೆ ಕುಟುಂಬದಲ್ಲಿ ಸರ್ವರಿಗೂ ಸರ್ವವಿದ್ಯೆಯನ್ನು ಅನುಗ್ರಹಿಸಬೇಕು. ಹಾಗೆ ಮಾಡುವಂತಹ ಕಾರ್ಯದಲ್ಲಿ ಭಗವಂತನ ಅನುಗ್ರಹದಿಂದ ಎಲ್ಲವನ್ನೂ ನಿರ್ವಿಘ್ನವಾಗಿ ನಡೆಸಿಕೊಟ್ಟು ಆರ್ಥಿಕ ಲಾಭವೂ ಆಗುವಂತೆ ಅನುಗ್ರಹಿಸಬೇಕು. ಕುಟುಂಬದಲ್ಲಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಹಾಗೂ ಮಕ್ಕಳು ಮಾಡಿಕೊಂಡು ಬರುವಂತಹ ವಿದ್ಯಾಭ್ಯಾಸದಲ್ಲಿ ಕೂಡ ಪರಿಪೂರ್ಣವಾದ ಯಶಸ್ಸನ್ನು ಕಲಿಸಬೇಕು. ಹಾಗೆ ನೀವು ಮುಂದಕ್ಕೆ ಮಾಡಿಕೊಂಡು ಬರುವಂತಹ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರದೆ ಸರ್ವೈಶ್ವರ್ಯವನ್ನು ಕರುಣಿಸಿ ಸದಾಕಾಲ ಕಾಪಾಡಿಕೊಂಡು ಬರಬೇಕು, ರಕ್ಷಿಸಿಕೊಂಡು ಬರಬೇಕು ಅಂತ ಶ್ರೀ ಮೃತ್ಯುಂಜಯ ದೇವರು ಮಾಡುವಂತಹ ಪ್ರಾರ್ಥನೆ. ವಿದ್ಯಾಂ ಬುದ್ಧಿಂ ಶ್ರೇಯಂಬರಂ ಆಯುಷ್ಯಂ ತೇಜಮಾರೋಗ್ಯಂ ದೀಹಿಮೆ ಪಾಪಾತ್ಮ ಪಾಪ ಸಂಭವ ಕೃಪೆಯ ದೈವ ಶರಣಾಗತ ವತ್ಸಲ ಅನ್ಯತಾ. ನೋಡಿ ಇಲ್ಲಿಂದ ಶುರು ಆಗುತ್ತೆ ದೇವಸ್ಥಾನದ ಸ್ಟ್ರಕ್ಚರು. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಈ ಕಡೆ ಕರ್ನಾಟಕ ಇಲ್ಲೆಲ್ಲ ನೋಡಿದ್ರೆ ನಮ್ಮ ಗೋಪುರಗಳೇ ಎಷ್ಟು ಚೆನ್ನಾಗಿರುತ್ತೆ. ಕಳಶ ಗೋಪುರ ಇಲ್ಲ, ಇಲ್ಲ ಎಂಟ್ರೆನ್ಸಲ್ಲಿ ಒಂದು ಚಿಕ್ಕ ಗೋಪುರ ಅಷ್ಟೇ. ಅದಾದಮೇಲೆ ಈ ದೇವಸ್ಥಾನ ಇರೋದು ಈ ಥರ ನೋಡಿ. ಇದು ಧರ್ಮಶಾಸ್ತ್ರ ಅಂತ ಹಳದಿ ಕಲರ್ ಕಾಣಿಸ್ತಿತ್ತಲ್ಲ, ಅದು ಧರ್ಮಶಾಸ್ತ್ರ ಅಂದರೆ ಅಯ್ಯಪ್ಪನ ಗುಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದನ್ನು ಹೀಗೆ ಪ್ರದಕ್ಷಿಣೆ ಮಾಡಿಕೊಂಡು ಇದು ಧರ್ಮಶಾಸ್ತ್ರ ಅಂದರೆ ಅಲ್ಲಿ ಅಯ್ಯಪ್ಪನ ಥರ ಏನು ವಿಗ್ರಹ ಇಲ್ಲ ಅಲ್ಲಿ. ನೋಡಿ ಶಿವನ ಲಿಂಗ ಈ ಥರ ಇದೆ ಅಲ್ಲಿ ಒಳಗಡೆ. ಹಾಗೆ ನೀವು ಅಯ್ಯಪ್ಪನ ದೇವಸ್ಥಾನದಲ್ಲೆಲ್ಲ ನೋಡ್ತೀರಲ್ಲ, ಹಾಗೆಯೇ ಎದುರುಗಡೆ ಒಂದು ತೆಂಗಿನಕಾಯಿ ಒಡೆಯೋ ಇದನ್ನು ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಆರ್ಕಿಟೆಕ್ಚರ್ ನೋಡ್ತಾ ಇದ್ರೇ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ, ಕೆಲವರು ಇದನ್ನೆಲ್ಲ ಏರಿಯಲ್ಲೆಲ್ಲ ತೆಗಿತಾರೆ, ಅದು ಭಾಳ ಚೆನ್ನಾಗಿ ಕಾಣುತ್ತೆ ಈ ದೇವಸ್ಥಾನ ನೀವೇನಾದ್ರು ನೋಡಿದರೆ. ಸೊ ಇದು ನಿಜವಾಗಿ ನಾನು ಇವತ್ತು ಈ ಜಾಗದಲ್ಲಿ ಬಂದಿರೋದು ನನಗೆ ತುಂಬಾ ಖುಷಿ ಆಯಿತು. ಯಾವಾಗಲೂ ಪ್ರಶಾಂತವಾಗಿರುತ್ತೆ ನೋಡಿ. ಧರ್ಮಶಾಸ್ತ್ರಂಗೆ ಪ್ರದಕ್ಷಿಣೆ ಹಾಕ್ಕೊಂಡು ಹಾಗೆ ಹೋದರೆ ಆ ಕಡೆ ಇನ್ನೊಂದು ಕಾಣಿಸ್ತಾ ಇದೆಯಲ್ಲ, ಅದು ಅಮ್ಮನವ್ರ ಗುಡಿ. ಶಿವ ಇದ್ಮೇಲೆ ಪಾರ್ವತಿ ಇರಲೇಬೇಕಲ್ವೇ. ಎಷ್ಟು ಚೆನ್ನಾಗಿದೆ ನೋಡಿ. ಆರ್ಕಿಟೆಕ್ಚರ್ ಕಟ್ಟಿರೋ ಇದಕ್ಕೆ ಕೊಡಬೇಕು, ತುಂಬ ಯೂನಿಕ್ ಆಗಿದೆ ನೋಡೋಕ್ಕೆ. ನಿಮಗೂ ಖುಷಿ ಆಗುತ್ತೆ ಈ ಜಾಗಕ್ಕೆ ಬಂದರೆ. ಬನ್ನಿ ಒಂದು ಸಲ ಕಾಸರಗೋಡಿಗೆ ಯಾವತ್ತಾದ್ರು ಟ್ರಿಪ್ ಹಾಕ್ಕೊಂಡು ಬನ್ನಿ. ಆದರೆ ಬೇಸಿಗೆನಲ್ಲಿ ಬರಬೇಡಿ. ನೀವು ಡಿಸೆಂಬರು, ನವೆಂಬರು, ಆಗಸ್ಟು ಈ ಟೈಮಲ್ಲೆಲ್ಲ ಬಂದರೆ, ಆಗಸ್ಟಲ್ಲಿ ಮಳೆಯೆಲ್ಲ ನಿಂತು ಒಳ್ಳೆ ವೆದರ್ ಇರುತ್ತೆ ಮತ್ತು ಎಲ್ಲ ಕಡೆ ಗ್ರೀನ್ ಇರುತ್ತೆ. ಬೇಸಿಗೆನಲ್ಲಿ ಸ್ವಲ್ಪ ಸುಸ್ತಾಗಿಬಿಡ್ತೀರ. ಅದರಿಂದ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಯಾವಾಗಾದರೂ ಪ್ಲ್ಯಾನ್ ಮಾಡಿಕೊಂಡು ಕಾಸರಗೋಡಿಗೆ ಏನಾದ್ರು ಬಂದರೆ ಈ ದೇವಸ್ಥಾನನ ಖಂಡಿತ ಮಿಸ್ ಮಾಡ್ಕೋಬೇಡಿ. ಭಾಳ ಚೆನ್ನಾಗಿದೆ ನೋಡಿ. ಹಾಗೆ ಪ್ರಾಕಾರದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಆದರೂ ಈ ಸ್ಟ್ರಕ್ಚರ್ ನೋಡಿದ ತಕ್ಷಣ ನನಗೆ ಯಾಕೋ ಒಂಥರ ಕ್ಯಾಮ್ರಾ ಹಾಗೆ ಆ ಕಡೆ ತಿರುಗಿಸೋಣ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿದೆ ನೋಡೋಕ್ಕೇ. ಭಾಳ ಚೆನ್ನಾಗಿದೆ. ಸುತ್ತ ರಾತ್ರಿ ಹೊತ್ತು ದೀಪ ಹಚ್ತಾರೆ, ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸುತ್ತ ಇದು ತೂಗು ದೀಪಗಳಿದೆ.
ತೂಗುದೀಪ ಹಚ್ತಾರೆ ರಾತ್ರಿ ಎಲ್ಲ. ಅದು ನಾನು ಬೆಳಗ್ಗೆ ಹೊತ್ತಲ್ಲಿ ಬಂದಿದ್ದರಿಂದ ನನಗೆ ಅದನ್ನು ನೋಡೋ ಚಾನ್ಸ್ ಸಿಕ್ಕಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ರಾತ್ರಿ ಬಂದರೆ ಖಂಡಿತ ನೋಡ್ತೀನಿ. ನೋಡಿ ಅದನ್ನು ನೆಕ್ಸ್ಟ್ ವೀಡಿಯೋ ಶೇರ್ ಮಾಡ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ. ನೋಡಿ ಅಲ್ಲಿ ಶಿವ ಕೂತಿದ್ದಾನೆ, ಮದನಂತೇಶ್ವರ. ಮದ್ದೂರು ಅಂತಾರೆ ಕೆಲವರು, ಮಧುರ್ ಅಂತಲೇ ಇರೋದು ಅಲ್ಲಿ, ಮದನಂತೇಶ್ವರ ಅಂತಲೇ. ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ತೋರಿಸ್ತೀನಿ ತಾಳಿ, ಶಿವನ್ನು ತೋರಿಸ್ತೀನಿ. ಹಾಗೆ ಹೋಗಿ ಈ ಪ್ರಾಕಾರದಲ್ಲಿ ಇನ್ಯಾವ್ಯಾವ ದೇವಸ್ಥಾನಗಳಿದೆ ಅಂತ ತೋರಿಸ್ತೀನಿ ನಿಮಗೆ. ಖಂಡಿತ ಈ ದೇವಸ್ಥಾನ ನೋಡುತ್ತಿದ್ದರೆ ಬರಬೇಕು ಅಂತ ಮನಸ್ಸು ಖಂಡಿತ ಆಗುತ್ತೆ. ಇಲ್ಲೂ ಊಟದ ವ್ಯವಸ್ಥೆ ಎಲ್ಲ ಇದೆ ಸ್ನೇಹಿತರೆ. ಆರಾಮಕ್ಕೆ ಬಂದು ಎಲ್ಲ ದೇವಸ್ಥಾನದಲ್ಲೂ ಸಾಮಾನ್ಯವಾಗಿ ಊಟ ಹಾಕ್ಬಿಡ್ತಾರೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಬನ್ನಿ, ಎಷ್ಟು ಚೆನ್ನಾಗಿದೆ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೋಡಿ ದೀಪಗಳಿದೆ. ಅಲ್ಲಿ ಗಣೇಶ, ಜಾಸ್ತಿ ಗಣೇಶನ ಕೆತ್ತಿದ್ದಾರೆ. ಆನೆ ಈ ಥರನೇ ಜಾಸ್ತಿ ಇರೋದು. ಮರದಲ್ಲಿ ಎಲ್ಲ ಒಂದೇ ಥರ ಇದೆ ಫುಲ್ಲು ಸುತ್ತ. ಇದು ಆ ಶೇಪೇ ತುಂಬ ಚೆನ್ನಾಗಿದೆ ಅಲ್ವಾ. ನೋಡಿ ಆ ಕಡೆ ನೀವು ನೇಪಾಳಲ್ಲೆಲ್ಲ ನೋಡ್ತಿರಲ್ಲ ಆ ಥರನೂ ಅಲ್ಲ, ಈ ಕಡೆ ಸೌತಲ್ಲಿ ಪೂರ್ತಿ ಇರುತ್ತಲ್ಲ ಆ ಥರನೂ ಅಲ್ಲ, ಒಂಥರ ಡಿಸೈನ್. ಇದು ಭಾಳ ಖುಷಿ ಆಯಿತು ನನಗೆ ನೋಡಿಬಿಟ್ಟು. ಇದನ್ನು ನಿಮಗೆಲ್ಲ ತೋರಿಸ್ಬೇಕು ಅಂತ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲೇ ನೋಡಿ ಅಮ್ಮನವ್ರ ಗುಡಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ತೋರಿಸ್ತೀನಿ ತಾಳಿ. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನೋಡಿ ಈ ಥರ ಇದೆ ದುರ್ಗಾ ಪರಮೇಶ್ವರಿ. ನೋಡಿ ಕ್ಲಿಯರ್ ಆಯಿತು ಇವಾಗ. ನೋಡಿ ಎಷ್ಟು ಚೆನ್ನಾಗಿದೆ ಅಮ್ಮನವ್ರ ಗುಡಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಶಿವ ಇದ್ಮೇಲೆ ಅಮ್ಮನವ್ರು ಇರಲೇಬೇಕಲ್ವೇ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಎಷ್ಟು ಸಲ ನೋಡಿದ್ರೂ ಬೇಜಾರಾಗಲ್ಲ ರೀ ಈ ಪ್ರಾಕಾರ ಅಂತೂ. ನಾನಂತೂ ಹಾಗೆ ಸುತ್ತ ಹೊಡಿತಾನೇ ಇದ್ದೆ. ಭಾಳ ಚೆನ್ನಾಗಿರುವಂಥ ದೇವಸ್ಥಾನ, ಖಂಡಿತ ಮಿಸ್ ಮಾಡ್ಕೊಬೇಡಿ. ಕೇವಲ ಕಾಸರಗೋಡಿಂದ ಒಂದು 8 ಕಿಲೋಮೀಟ್ರ್ ಅಷ್ಟೇ. ಕಾರಲ್ಲೆಲ್ಲ ಬಂದರೆ ಅಂತೂ ಒಂದು 10 ನಿಮಿಷದೊಳಗೆ ಹೋಗಿ ದೇವಸ್ಥಾನ ತಲುಪಿಬಿಡ್ಬೋದು. ಮತ್ತು ರೋಡು ತುಂಬ ಚೆನ್ನಾಗಿದೆ, ಮತ್ತು ಪರಿಸರವೂ ಅಷ್ಟೇ ಚೆನ್ನಾಗಿದೆ. ಬನ್ನಿ, ಹಾಗೆ ಸುಬ್ರಹ್ಮಣ್ಯನೂ ಇದ್ದಾನೆ, ಮತ್ತು ದೊಡ್ಡ ಗಣೇಶನ ತೋರಿಸಿದೆ ಆವಾಗಲೇ ಈ ಪ್ರಾಕಾರದಲ್ಲಿ. ನೋಡಿ ಹಾಗೆ ನೀವು ನೋಡಲಿ ಅಂತ ಫುಲ್ ಕ್ಯಾಪ್ಚರ್ ಮಾಡಿದ್ದೀನಿ, ಯಾವುದು ಜಾಗ ಬಿಟ್ಟಿಲ್ಲ. ಪೂರ್ತಿ ದೇವಸ್ಥಾನದ ಒಳಗಡೆ ಪೂರ್ತಿ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ನರಸಿಂಹದೇವರು ಇದೆ, ಬನ್ನಿ ನೋಡೋಣ. ಸುಬ್ರಹ್ಮಣ್ಯ, ನರಸಿಂಹ ಎಲ್ಲ ದೇವರುಗಳು ಇದೆ ನೋಡಿ. ಇಲ್ಲಿ ಸುಬ್ರಹ್ಮಣ್ಯನ ನೋಡ್ತಾ ಇದ್ದೀವಿ. ಅಲ್ಲಿ ಹೇಗೆ ಅಮ್ಮನವ್ರ ಗುಡಿ ನೋಡೋದು ಅದಕ್ಕೆ ಜಸ್ಟ್ ಆಪೋಸಿಟ್ಟು ಸುಬ್ರಹ್ಮಣ್ಯ ಇದೆ. ಇಲ್ಲಿ ಕತ್ಲಿದ್ದಿದೆ ಅಂತ ಸರಿಯಾಗಿ ಕಾಣಿಸ್ತಾ ಇಲ್ಲ, ಇರಲಿ ಪರವಾಗಿಲ್ಲ. ನೀವು ಹೋದಾಗ ಕಣ್ತುಂಬ ನೋಡಿ ಭಗವಂತಂಗೆ ನಮಸ್ಕಾರ ಮಾಡ್ಕೊಳ್ಳಿ. ಇದು ಸುಬ್ರಹ್ಮಣ್ಯನ ಪ್ರಾಕಾರ. ಹಾಗೆ ಮತ್ತೆ ಸುತ್ತಕೊಂಡು ತುಳಸಿ ಗಿಡ ಅದೇ ಪ್ರಕಾರದಲ್ಲಿ. ನೋಡಿ ಸ್ನೇಹಿತರೆ, ಮದನಂತೇಶ್ವರನ ಮುಂದೆ ಮೋಸ್ಟ್ಲಿ ಚಂಡ ಇದು ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ಅದರದ್ದೆಲ್ಲ ಇನ್ಸ್ಟ್ರೂಮೆಂಟ್ಸ್ ತೋರಿಸ್ತಾ ಇದ್ದೀನಿ. ಹಾಗೆ 2 ದೊಡ್ಡ ದೀಪದ ಕಂಬಗಳು. ಇಲ್ಲೆಲ್ಲ ದೀಪದ ಕಂಬ ನೋಡೋಕ್ಕೆ ಭಾಳ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಓಂ ಶ್ರೀ ಮದನಂತೇಶ್ವರ ವಿನಾಯಕಾಭ್ಯಾಂ ನಮಃ ಅಂತ ಬರೆದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ. ನೋಡಿ ಈ ಕ್ಷೇತ್ರಕ್ಕೆ ನೀವು ಯಾವತ್ತಾದರೂ ಕಾಸರಗೋಡು ಕಡೆ ಕೇರಳ ಪ್ರವಾಸ ಏನಾದ್ರು ಮಾಡಿದ್ರೆ ಖಂಡಿತ ಇದನ್ನು ನೋಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ಹಾಗೆ ಹೋಗೋಣ, ನೋಡೋಣ. ದೇವರು ತೋರ್ಸೋಕ್ಕಾಗುತ್ತಾ ಪ್ರಯತ್ನ ಮಾಡ್ತೀನಿ. ಕಂಡ್ರೆ ಖಂಡಿತ ಕಾಣಿಸ್ತು ಅಂತ ಒಂದು ನಮಸ್ಕಾರ ಮಾಡಿಬಿಡಿ. ಅಲ್ಲೇ ತೀರ್ಥ ಪ್ರಸಾದ ಕೊಡ್ತಾರೆ, ಸಂಕಲ್ಪ ಮಾಡಿಸ್ತಾರೆ, ಎಲ್ಲನೂ ಮಾಡುತ್ತಾರೆ. ಆ ಬೋರ್ಡ್ ತೋರಿಸಿದ್ನಲ್ಲ ಅದರಲ್ಲಿ ಏನೇನು ಡೀಟೇಲ್ಸ್ ಇದೆಯೋ ಅಲ್ಲಿ ಹೋಗಿ ಕೌಂಟ್ರಲ್ಲಿ ಕೇಳಿದ್ರೆ ಹೇಳ್ತಾರೆ. ನೋಡಿ ಹಾಗೆ ಬನ್ನಿ ಶಿವನ್ ನೋಡೋಣ. ಹಾಗೆ ಎಷ್ಟು ಚೆನ್ನಾಗಿ ಇಲ್ಲಿ ಹಿತ್ತಾಳೆ ದೀಪಗಳನ್ನ ಭಾಳ ಚೆನ್ನಾಗಿ ತೊಳೆದಿರ್ತಾರೆ. ಒಂಥರ ನೋಡೋಕ್ಕೆ ಪಳ ಅಂತ ಎಷ್ಟು ಚೆನ್ನಾಗಿ ಅಂತ ತೋರಿಸ್ತೀನಿ ತಾಳಿ. ನನಗೆ ತುಂಬ ಇಷ್ಟ ಆಯಿತು. ಈ ದೀಪನ ಹಾಗೆ ಕ್ಯಾಪ್ಚರ್ ಮಾಡಿದೆ. ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಆ ಥರ. ನೋಡಿ ಈ ಥರ ದೀಪಗಳನ್ನ ಪಳ ಅಂತ ತೊಳೆದಿಟ್ಟಿರ್ತಾರೆ, ನೋಡೋಕ್ಕೆ ಚೆನ್ನ. ಇದು ಕೇರಳದಲ್ಲಿ ಈ ಥರ ದೀಪಗಳನ್ನ ಜಾಸ್ತಿ ಉಪಯೋಗಿಸ್ತಾರೆ. ಎಷ್ಟು ಚೆನ್ನ ಅಲ್ಲ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೋತೀನಿ ಸ್ನೇಹಿತರೆ. ಯಾರೆಲ್ಲ ಪೂರ್ತಿ ನೋಡಿದ್ರೆ ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿ ಸೀಲಿಂಗಲ್ಲಿ ಈ ಥರ ಡಿಸೈನ್ ಇದೆ. ಹಾಗೆ ಅದೇ ಕಟ್ಟೆ ಮೇಲೆ ಕೂತ್ಕೊಂಡು ಪೂಜೆ ಸಂಕಲ್ಪ ಎಲ್ಲ ಮಾಡ್ತಾರೆ. ನೋಡಿ ಅಲ್ಲಿ ಬಳಸೋವಂಥ ದೇವರಿಗೆ ಪ್ರಸಾದಗಳು ಮಾಡುವಂಥ ಪಾತ್ರೆಗಳನ್ನ ತೋರಿಸ್ತಾ ಇದ್ದೀನಿ. ನೋಡಿ ಮದನಂತೇಶ್ವರ ಬಂದ ನಿಮ್ಮ ಮುಂದೆ. ನೋಡಿ ಇದೇ ದೇವರು. ನೀವು ಒಮ್ಮೆ ಭೇಟಿ ಕೊಡಿ,
ಹಾಗೆ ಅಲ್ಲೇ ಉರಿತಾ ಇದ್ದಿದ್ದ ದೀಪ. ಹಾಗೆ ನೋಡಿ ತುಪ್ಪದ ದೀಪ ಹಚ್ತಾರೆ ಅನ್ನೋಕ್ಕೆ ಇದೊಂದು ಸಾಕ್ಷಿ. ತುಪ್ಪದ ದೀಪ ಹಾಕಿ ಇಟ್ಟಿರ್ತಾರೆ, ಯಾರೋ ಹರಕೆಗಳು ಮಾಡ್ಕೊಂಡಿರ್ತಾರೆ, ಬಂದು ತುಪ್ಪದ ದೀಪ ಹಚ್ಚಿ ತಮ್ಮ ಹರಕೆ ಪೂರೈಸ್ಕೋತಾರೆ. ಬನ್ನಿ ನೀವು ಯಾವತ್ತಾದರೂ ಕೇರಳ ಕಾಸರಗೋಡಿಗೆ ಬಂದರೆ ಈ ಜಾಗನ ನೋಡೋದನ್ನು ಮರಿಬೇಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ನನ್ನ ಕೇರಳ ಪ್ರವಾಸ ಇವತ್ತಿಗೆ ಇಲ್ಲಿಗೆ ಇವತ್ತಿನ ಪ್ರವಾಸ ಮುಕ್ತಾಯ ಆಯಿತು. ಮುಂದೆ ಹೋಗೋದನ್ನು ನೆಕ್ಸ್ಟ್ ವಿಡಿಯೋ ನಿಮಗೆ ಖಂಡಿತ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ, ನನ್ನ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ. ನಿಮಗೆ ಬಹಳ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು. ನೋಡಿ, ಮದನಂತೇಶ್ವರನನ್ನು ನೋಡಿ ಬನ್ನಿ ಯಾವತ್ತಾದರೂ. ಥ್ಯಾಂಕ್ ಯು.